ಪ್ರಿಯ ಜನರೇ, ದೇವರ ವಾಕ್ಯವನ್ನು ಗಮನವಿಟ್ಟು ಆಲಿಸೋಣ. ಮಾರ್ಕ 11ನೇ ಅಧ್ಯಾಯ 17ನೇ ವಾಕ್ಯ. ಸರ್ವ ಜನಾಂಗಗಳಿಗೂ ಪ್ರಾರ್ಥನಾಲಯವನ್ನಿ ಆಲಯ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ ಅಲ್ಲವೇ? ನೀವು ಅದನ್ನು ಕಳ್ಳಕಾಕರ ಗುಹೆಯನ್ನಾಗಿ ಮಾಡಿದಿರಿ ಎಂದು ಯೇಸು ಅವರಿಗೆ ಬುದ್ಧಿ ಹೇಳಿದರು. ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ನಡೆದ ಈ ಸಂಗತಿಯನ್ನು ಕೇಳಿ ಯೇಸುವನ್ನು ಕೊಲ್ಲಿಸುವ ಮಾರ್ಗವನ್ನು ಹುಡುಕುತ್ತಾ ತೊಡಗಿದರು. ಏಕೆಂದರೆ ಯೇಸುವನ್ನು ಕಂಡರೆ ಅವರಿಗೆ ಭಯ ಇತ್ತು. ಕಾರಣ, ಜನರೆಲ್ಲರೂ ಅವರ ಬೋಧನೆಗೆ ಮಾರು ಹೋಗುತ್ತಿದ್ದರು. ಸೂರ್ಯಾಸ್ತಮಯದ ಬಳಿಕ ಯೇಸು ಮತ್ತು ಶಿಷ್ಯರು ಪಟ್ಟಣದಿಂದ ಹೊರಗೆ ಹೋದರು. ಪ್ರಿಯರೇ, ಯೇಸುವನ್ನು ಕೊಲ್ಲಲಿಕ್ಕೆ ಇವರು ಹೊಂಚಾಕಿದಾಗ, ಅದೇ ರೀತಿ ನಮ್ಮ ಜೀವನದಲ್ಲೂ ನಮ್ಮನ್ನು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಹೊಂಚಾಕುವಂಥವ್ರು ಯಾರಿದ್ದಾರೆ? ದುಷ್ಟಶಕ್ತಿಗಳು. ಯಾರು? ಸೈತಾನ್ಗಳು. ಈ ಒಂದು ಲೋಕದ ಆಸೆಗೆ ನಾವು ಬಲಿಯಾಗದೆ, ಲೋಕದ ಆಸೆ ಪಾಶೆಗಳಿಗೆ ಬಲಿಯಾಗದೆ, ಯೇಸು ಸ್ವಾಮಿಯ ನಾಮದಲ್ಲಿ, ಯೇಸು ಸ್ವಾಮಿಯ ಒಂದು ಸ್ವರ್ಗ ಸಾಮ್ರಾಜ್ಯ ಸೇರ್ಲಿಕ್ಕೆ ನಾವು ದುಡಿಯಬೇಕು. ಪ್ರಿಯರೇ, ಈ ವಾಕ್ಯವನ್ನು ಕೇಳುವುದು ಪ್ರತಿಯೊಬ್ಬರ ಮೇಲೆ ಯೇಸುವಿನ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯಾ.